ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 18ನೇ ಜಾನ್ವರಿ 2026. ಇದು ಕೇವಲ ಒಂದು ದಿನಾಂಕವಲ್ಲ, ಇದು ನಮ್ಮೆಲ್ಲರ ಪ್ರೀತಿಯ ಪಿತಾಶ್ರೀ ಬ್ರಹ್ಮ ಬಾಬಾರವರು ಸಂಪೂರ್ಣ ಅವ್ಯಕ್ತರಾದ ಪುಣ್ಯ ಸ್ಮೃತಿ ದಿನ. ನಾವಿಂದು ಮಧುಬನದ ಪಾಂಡವ ಭವನದ ಸುಂದರ ಪರಿಸರದಲ್ಲಿ ಕುಳಿತು ಈ ಶಾಂತಿಯುತ ವಾತಾವರಣದಲ್ಲಿ ಇಂದಿನ ವಿಶೇಷ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಹೌದು, ಈ ದಿನದ ವಾತಾವರಣವೇ ಬಹಳ ವಿಶೇಷವಾಗಿರುತ್ತೆ. ಈ ದಿನದ ಮುರಳಿಗೂ ಅಷ್ಟೇ ಒಂದು ಆಳವಾದ ಅರ್ಥ ಇರುತ್ತೆ. ಖಂಡಿತ. ಹಾಗಾದ್ರೆ ಇಂದಿನ ಈ ವಿಶೇಷ ಮುರಳಿಯ ಸಾರಾಂಶದೊಂದಿಗೆ ನಮ್ಮ ಮಂಥನವನ್ನು ಶುರು ಮಾಡೋಣವೇ? ಖಂಡಿತವಾಗಿ. ಸರಿ. ಇಂದಿನ ಮುರಳಿಯ ಸಾರ ಹೀಗಿದೆ: ಮಧುರ ಮಕ್ಕಳೇ, ಜ್ಞಾನರತ್ನಗಳಿಂದ ನಿಮ್ಮ ಝೋಳಿಯನ್ನು ತುಂಬಿಸಿಕೊಂಡು ದಾನವೂ ಮಾಡಬೇಕು. ಇತರರಿಗೆ ದಾರಿ ತೋರಿಸಿದಷ್ಟು ನಿಮಗೆ ಆಶೀರ್ವಾದಗಳು ಲಭಿಸುತ್ತವೆ. ಎಷ್ಟು ಸುಂದರವಾದ ಮಾತು. ಮೊದಲನೇ ಪದವೇ ಜ್ಞಾನರತ್ನಗಳು. ಹೌದು, ನನ್ನ ಗಮನನೂ ಅಲ್ಲಿಗೆ ಹೋಯ್ತು. ಸಾಮಾನ್ಯವಾಗಿ ರತ್ನ ಅಂದ ತಕ್ಷಣ ನಮಗೆ ನೆನಪಾಗೋದೇ ಬೇರೆ ಅಲ್ವಾ? ನಿಜ, ವಜ್ರ, ವೈಡೂರ್ಯ, ಮುತ್ತು. ಆದರೆ ಇಲ್ಲಿ ಹೇಳ್ತಿರೋದು ಅದಕ್ಕಿಂತನೂ ಮಿಗಿಲಾದ ರತ್ನಗಳ ಬಗ್ಗೆ. ಅಂದ್ರೆ ಆತ್ಮ, ಪರಮಾತ್ಮ ಮತ್ತು ಸೃಷ್ಟಿಚಕ್ರದ ಜ್ಞಾನ. ಓ, ಹಾಗಾದ್ರೆ ಈ ಜ್ಞಾನವನ್ನೇ ರತ್ನಗಳಿಗೆ ಹೋಲಿಸಿರೋದು. ಯಾಕಂದ್ರೆ ಇದು ಅವಿನಾಶಿ. ನಿಖರವಾಗಿ. ಲೌಕಿಕ ರತ್ನಗಳು ಈ ದೇಹದ ಜೊತೆ ಇಲ್ಲೇ ಉಳಿದೋಗ್ತಾವೆ. ಆದ್ರೆ ಈ ಜ್ಞಾನ ರತ್ನಗಳು ಆತ್ಮದ ಜೊತೆ ಬರುತ್ತೆ. ಸರಿ, ಹಾಗಾದ್ರೆ ಜೋಳಿಯನ್ನು ತುಂಬಿಸಿಕೊಳ್ಳೋದು ಅಂದ್ರೆ ಕೇವಲ ಜ್ಞಾನವನ್ನ ಕೇಳೋದಾ? ಇಲ್ಲ, ಅದಕ್ಕಿಂತ ಹೆಚ್ಚು. ಜೋಳಿಗೆ ತುಂಬಿಸಿಕೊಳ್ಳೋದು ಅಂದ್ರೆ ಕೇಳಿದ ಜ್ಞಾನವನ್ನ ಮನನ ಮಾಡಿ ಅದನ್ನ ನಮ್ಮ ಸಂಸ್ಕಾರವಾಗಿ, ನಮ್ಮ ನಡವಳಿಕೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಅದನ್ನೇ ಧಾರಣೆ ಅಂತ ಕರೆಯೋದು. ಓಕೆ, ಅಂದ್ರೆ ಬರೀ ಇಂಟೆಲೆಕ್ಚುವಲ್ ನಾಲೆಡ್ಜ್ ಅಲ್ಲ, ಅದೊಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಹೌದು. ಆದ್ರೆ ಮುರಳಿ ಅಲ್ಲಿಗೆ ನಿಲ್ಸಿಲ್ಲ ನೋಡಿ, ದಾನವೂ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆ ಅಷ್ಟೊಂದು ಮುಖ್ಯ? ಯಾಕಂದ್ರೆ ಜ್ಞಾನವನ್ನ ನಾವು ಎಷ್ಟು ಹಂಚ್ಕೊಳ್ತೀವೋ ಅದು ನಮ್ಮಲ್ಲಿ ಅಷ್ಟೇ ಸ್ಪಷ್ಟವಾಗತ್ತೆ, ವೃದ್ಧಿಯಾಗತ್ತೆ. ಬೇರೆಯವರಿಗೆ ದಾರಿ ತೋರಿಸಿದಾಗ ನಮ್ಗೆ ದಾರಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೌದು, ಕಲ್ಸೋದ್ರಿಂದ ನಾವು ಇನ್ನು ಜಾಸ್ತಿ ಕಲಿತೀವಿ ಅಂತಾರಲ್ಲ ಹಾಗೆ. ಮತ್ತೆ ಆಶೀರ್ವಾದನೂ ಸಿಗುತ್ತೆ. ಅದೇ, ಸೇವೆ ಮಾಡೋದ್ರಿಂದ ಸಿಗೋ ಶಕ್ತಿ, ಆಶೀರ್ವಾದ ನಮ್ಮ ಪುರುಷಾರ್ಥವನ್ನ ಇನ್ನಷ್ಟು ಸುಲಭ ಮಾಡುತ್ತೆ. ಸರಿ, ಈ ಅಡಿಪಾಯದ ಮೇಲೆ ನಾವು ಮೊದಲನೇ ಮುಖ್ಯ ಪಾಯಿಂಟ್ನ ಆಳಕ್ಕಿಳಿಯೋಣ. ಖಂಡಿತ. ಮೊದಲನೇ ಪಾಯಿಂಟ್ ಹೀಗಿದೆ: ಓಂ ಶಾಂತಿ. ಶಿವತಂದೆ ನಮಗೆ ಶಿಕ್ಷಣ ಕೊಡ್ತಾರೆ ಎಂದು ಮಧುರ ಮಕ್ಕಳು ಪಕ್ಕಾ ನೆನ್ಪಿಡಬೇಕಾಗಿದೆ. ತಂದೆಯ ನೆನಪಿನಲ್ಲಿ ಹೃದಯ ಸಂಪೂರ್ಣ ಶಾಂತವಾಗಬೇಕು, ಶೀತಲವಾಗಬೇಕು. ನೀವು ಈಗ ಮುಳ್ಳಿನಿಂದ ಹೂವಾಗುತ್ತೀರಿ. ಯೋಗದಲ್ಲಿದ್ದಷ್ಟು ಮುಳ್ಳು ಹೂವಾಗುತ್ತದೆ. ಹೂಗಳ ತೋಟವೇ ಸ್ವರ್ಗ. ಯಾರು ಹೆಚ್ಚಿನ ಮುಳ್ಳುಗಳನ್ನು ಹೂವಾಗಿಸ್ತಾರೋ ಅವರಿಗೆ ನಿಜವಾದ ಸುಗಂಧಿತ ಹೂ ಎಂದು ಕರೆಯುತ್ತಾರೆ. ಕ್ರೋಧ ದೊಡ್ಡ ಮುಳ್ಳಾವಿದೆ. ತಂದೆ ಈಗ ನಿಮ್ಮನ್ನು ಸಂಗಮಯುಗದ ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ನಂತರ ನೀವು ಹೂಗಳಾಗಿ ಸ್ವರ್ಗಕ್ಕೆ ಹೋಗುತ್ತೀರಿ. ವಾವ್! ಇದರಲ್ಲಿ ಒಂದೊಂದೇ ವಿಷಯವನ್ನ ಬಿಡಿಸಿ ನೋಡ್ಬೇಕು. ಮೊದಲನೇದಾಗಿ ಮುಳ್ಳಿನಿಂದ ಹೂವಾಗುವುದು. ಇದು ಸ್ಪಷ್ಟವಾಗಿ ಒಂದು ರೂಪಕ. ಇಲ್ಲಿ ಮುಳ್ಳು ಅಂದ್ರೆ ಏನು? ಮುಳ್ಳು ಅಂದ್ರೆ ನಮ್ಮಲ್ಲಿರೋ ನಕಾರಾತ್ಮಕ ಗುಣಗಳು. ಅಂದ್ರೆ ನಮ್ಮ ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಓಕೆ. ಇವು ಮುಳ್ಳಿನ ಹಾಗೆ ನಮಗೂ ಚುಚ್ಕೊಡುತ್ತೆ, ನಮ್ಮ ಸಂಪರ್ಕಕ್ಕೆ ಬರೋರಿಗೂ ನೋವು ಕೊಡುತ್ತೆ. ನಿಜ. ಅದ್ರಲ್ಲೂ ನೋಡಿ, ಕ್ರೋಧ ದೊಡ್ಡ ಮುಳ್ಳಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ಕೋಪ ಅನ್ನೋದು... ಹೌದು, ಕೋಪ ನಮ್ಮ ಶಾಂತಿಯನ್ನಂತೂ ಹಾಳು ಮಾಡುತ್ತೆ, ಜೊತೆಗೆ ಎಷ್ಟೋ ಸಂಬಂಧಗಳನ್ನ ಮುರಿದುಹಾಕುತ್ತೆ. ಹಾಗಾದ್ರೆ ಹೂವಾಗೋದು ಅಂದ್ರೆ ಈ ನಕಾರಾತ್ಮಕ ಗುಣಗಳನ್ನ ಸಕಾರಾತ್ಮಕ ಗುಣಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋದು? ಕರೆಕ್ಟ್. ಕ್ರೋಧವನ್ನ ಶಾಂತಿಯಾಗಿ, ಅಹಂಕಾರವನ್ನ ವಿನಮ್ರತೆಯಾಗಿ. ಹೀಗೆ ಈ ಪರಿವರ್ತನೆಗೆ ದಾರಿ ಯಾವುದು ಅಂದ್ರೆ ತಂದೆಯ ನೆನಪು ಅಥವಾ ಯೋಗ. ತಂದೆಯ ನೆನಪಿನಲ್ಲಿ ಹೃದಯ ಶೀತಲವಾಗಬೇಕು ಅನ್ನೋ ಮಾತು. ಹಾ, ಅಂದ್ರೆ ಮನಸ್ಸಿನಲ್ಲಿರೋ ಕೋಪದ ಬೆಂಕಿಯನ್ನ ಆರಿಸೋ ನೀರೇ ಈ ನೆನಪು. ಖಂಡಿತ. ಈ ಯೋಗ ಅಂದ್ರೆ ದೈಹಿಕ ವ್ಯಾಯಾಮ ಅಲ್ಲ, ಇದು ಮನಸ್ಸಿನಿಂದ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದು. ಈ ಸಂಪರ್ಕದಿಂದಲೇ ಆ ಪರಿವರ್ತನೆ ಸಾಧ್ಯ. ಇದ್ರಲ್ಲಿ ಇನ್ನೊಂದು ಪದ ಇದೆ: ಸಂಗಮ ಯುಗದ ಪಾತ್ರೆ. ಇದರ ಅರ್ಥವೇನು? ಇದು ಬಹಳ ಆಳವಾದ ವಿಷಯ. ನೋಡಿ, ಸಮಯ ಅನ್ನೋದು ಒಂದು ಚಕ್ರ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಹೌದು. ಈಗ ನಾವಿರೋದು ಕಲಿಯುಗದ ಕೊನೆಯಲ್ಲಿ. ಈ ಕಲಿಯುಗದ ಅಂತ್ಯಕ್ಕೂ ಹೊಸ ಸತ್ಯಯುಗದ ಆರಂಭಕ್ಕೂ ನಡುವೆ ಬರುವ ಒಂದು ಚಿಕ್ಕ ಪರಿವರ್ತನೆಯ ಸಮಯ ಇದೆಯಲ್ಲ, ಅದನ್ನೇ ಸಂಗಮಯುಗ ಅಂತಾರ. ಅದೇ ಸಂಗಮಯುಗ. ಈ ಸಮಯದಲ್ಲಿ ತಂದೆ ನಮ್ಮನ್ನ ಕಲಿಯುಗದ ಈ ಮುಳ್ಳುಗಳ ಪ್ರಪಂಚದಿಂದ ಬೇರ್ಪಡಿಸಿ
ಈ ಸಂಗಮ ಯುಗ ಅನ್ನೋ ವಿಶೇಷ ಪಾತ್ರೆಯಲ್ಲಿ ಇಟ್ಟು ಜ್ಞಾನ ಮತ್ತು ಯೋಗದ ನೀರು ಹಾಕಿ ಪೋಷಣೆ ಮಾಡ್ತಾರೆ. ಓ, ಹಾಗಾಗಿ ನಾವು ಮುಳ್ಳುಗಳಿಂದ ಹೂಗಳಾಗಿ ಪರಿವರ್ತನೆಯಾಗಿ ಹೊಸ ಯುಗಕ್ಕೆ ಅಂದ್ರೆ ಹೂಗಳ ತೋಟಕ್ಕೆ ಹೋಗ್ತೀವಿ. ಎಷ್ಟು ಸುಂದರವಾದ ಕಲ್ಪನೆ. ಹೌದು, ಇದು ಒಂದು ರೀತಿಯ ಆಧ್ಯಾತ್ಮಿಕ ತರಬೇತಿಯ ಕಾಲ. ಸರಿ, ಈ ಪರಿವರ್ತನೆಯ ನಂತರ ಮುಂದೇನು ಅನ್ನೋದು 2ನೇ ಪಾಯಿಂಟ್ನಲ್ಲಿರ್ಬೋದು. ಇದು ಅವಿನಾಶಿ ಆಸ್ತಿ ಬಗ್ಗೆ ಮಾತಾಡುತ್ತೆ ಅನ್ಸುತ್ತೆ. ಹೌದು, ನಾನು ಓದ್ತೇನೆ. 2ನೆಯ ಮುಖ್ಯ ಪಾಯಿಂಟ್: ಮಧುರ ಮಕ್ಕಳು ತಿಳಿದುಕೊಂಡಿದ್ದಾರೆ, ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಗುತ್ತದೆ. ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ನಂತರ ದಾನ ಮಾಡಬೇಕು. ಯಾರು ಹೆಚ್ಚು ದಾನ ಮಾಡುತ್ತಾರೋ ಅವರು ಎಲ್ಲರಿಗೂ ಪ್ರಿಯರಾಡುತ್ತಾರೆ. ಸೂಜಿ ಶುದ್ಧವಾಗಿದ್ದರೆ ಅಯಸ್ಕಾಂತದ ಕರೆಗೆ ಸೆಳೆಯಲ್ಪಡುತ್ತದೆಯಲ್ಲವೇ? ತಂದೆಯ ನೆನಪಿನಿಂದ ಬಂಧನಗಳು ಕಡಿದು ಹೋಗುತ್ತವೆ. ಒಬ್ಬ ತಂದೆಯ ಹೊರಿತು ಬೇರೆ ಯಾರೂ ನೆನಪಿಗೆ ಬರಬಾರದು. ಎಲ್ಲವೂ ವಿನಾಶಿ, ನಾಶ ಆಗುವಂಥದ್ದು. ಹಾಗಾದ್ರೆ ಈ ಅವಿನಾಶಿ ಆಸ್ತಿ ಅಂದ್ರೆ ಯಾವುದು? ಅದೇ ನಾವು ಮಾತಾಡಿದ್ವಲ್ಲ, ಜ್ಞಾನ, ದೈವಿ ಗುಣಗಳು, ಆಂತರಿಕ ಶಕ್ತಿಗಳು, ಶಾಂತಿ, ಪ್ರೀತಿ, ಆನಂದ, ಇವು ಆತ್ಮದ ನಿಜವಾದ ಆಸ್ತಿ. ಇವು ಎಂದಿಗೂ ನಾಶವಾಗಲ್ಲ. ನಿಲ ಮುಂದಿನ ಜನ್ಮಗಳಿಗೂ ಜೊತೆಗೆ ಬರುತ್ತೆ. ಅದಕ್ಕೆ ಅದು ಅವಿನಾಶಿ. ಇದ್ರಲ್ಲಿರೋ ಆ ಹೋಲಿಕೆ, ಸೂಜಿ ಶುದ್ಧವಾಗಿದ್ರೆ ಅಯಸ್ಕಾಂತದ ಕಡೆಗೆ ಸೆಳೆಯಲ್ಪಡುತ್ತದೆ. ಇದನ್ನ ಸ್ವಲ್ಪ ವಿವರಿಸಿ. ಇದು ಯೋಗದ ಸಂಪೂರ್ಣ ರಹಸ್ಯವನ್ನೇ ಹೇಳಿಬಿಡುತ್ತೆ. ನೋಡಿ, ಇಲ್ಲಿ ಸೂಜಿ ಅಂದ್ರೆ ನಮ್ಮ ಆತ್ಮ, ಸರಿ. ಅಯಸ್ಕಾಂತ ಅಂದ್ರೆ ಪರಮಾತ್ಮ ಅಥವಾ ಶಿವತಂದೆ. ಹಾಗಾದ್ರೆ ಸೂಜಿಗೆ ಹಿಡಿಯೋ ತುಕ್ಕು ಯಾವುದು? ಅದೇ ನಮ್ಮ ವಿಕಾರಗಳು, ನಮ್ಮ ನಕಾರಾತ್ಮಕ ಸಂಸ್ಕಾರಗಳು. ಒಂದು ಸೂಜಿಗೆ ತುಕ್ಕು ಹಿಡಿದ್ರೆ ಅದು ಅಯಸ್ಕಾಂತದ ಹತ್ರ ಹೋಗಲ್ಲ ಅಲ್ವಾ? ಇಲ್ಲ, ಆಕರ್ಷಣೆ ಇರಲ್ಲ. ಹಾಗೇನೆ ನಮ್ಮ ಆತ್ಮ ವಿಕಾರಗಳಿಂದ ಮಲಿನವಾಗಿದ್ದಾಗ ಪರಮಾತ್ಮನ ನೆನಪು ಮಾಡೋದು, ಯೋಗ ಮಾಡೋದು ಕಷ್ಟ ಆಡುತ್ತೆ. ಮನಸ್ಸು ಅಲ್ಲಿ ಇಲ್ಲಿ ಓಡುತ್ತೆ. ಈ ಯೋಗದಿಂದ ಬಂಧನಗಳು ಕಡಿದು ಹೋಗುತ್ತವೆ ಅಂತ ಹೇಳಿದ್ದಾರೆ. ಯಾವ ಬಂಧನಗಳು? ಈ ಹಳೆಯ ದೇಹದ ಮೇಲಿನ ಮೋಹ, ಹಳೆಯ ಸಂಬಂಧಗಳು, ವಸ್ತುಗಳು, ನಮ್ಮ ಕೆಟ್ಟ ಅಭ್ಯಾಸಗಳು ಇವೆಲ್ಲವೂ ಬಂಧನಗಳೇ. ಈ ಮೋಹದ ಹಗ್ಗಗಳು ಕತ್ತರಿಸಿದಾಗ ಆತ್ಮ ಹಗುರಾಗುತ್ತೆ, ಮುಕ್ತವಾಗುತ್ತೆ. ಇದು ಒಂದು ರೀತಿಯ ಡಿಟ್ಯಾಚ್ಮೆಂಟ್ ಅಲ್ವಾ? ಅನಾಸಕ್ತಿಯ ಅಭ್ಯಾಸ. ಸರಿ, ಮೊದಲನೇ ಹಂತದಲ್ಲಿ ಆಂತರಿಕ ಪರಿವರ್ತನೆ, 2ನೇ ಹಂತದಲ್ಲಿ ಆಂತರಿಕ ಆಸ್ತಿ ಗಳಿಸೋದು, ಬಂಧನ ಮುಕ್ತರಾಗೋದು. ಇನ್ನು 3ನೇ ಅಂಶಕ್ಕೆ ಹೋಗೋಣ. ಹೌದು, 3ನೇ ಅಂಶ ಸ್ವದರ್ಶನ ಚಕ್ರಧಾರಿ ಆಗುವ ಬಗ್ಗೆ. ನಾನು ಓದುತ್ತೇನೆ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ತಪ್ಪು ಮಾಡಬೇಡಿ. ಸ್ವದರ್ಶನ ಚಕ್ರಧಾರಿಯಾಗಿ, ಲೈಟ್ ಹೌಸ್ ಆಗಿ. ಸ್ವದರ್ಶನ ಚಕ್ರಧಾರಿ ಆಗುವ ಅಭ್ಯಾಸ ಚೆನ್ನಾಗಾದ್ರೆ ನೀವೇ ಜ್ಞಾನ ಸಾಗರರಂತೆ ಆಗುತ್ತೀರಿ. ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ, ಆಗ ನೀವು ಚಕ್ರವರ್ತಿ ರಾಜರಾಣಿಯಾಗುತ್ತೀರಿ. ತಂದೆ ಬಂದಿದ್ದಾರೆ ಮಧುರ ಮಕ್ಕಳನ್ನು ವಾಪಸ್ ಕರೆದುಕೊಂಡು ಹೋಗಲು. ಅಲ್ಲಿ ನಾನು ನಿಮ್ಮ ಸಂಗಾತಿಯಾಗಿರುವುದಿಲ್ಲ. ಅಲ್ಲಿ ನಿಮ್ಮ ಸ್ಥಿತಿಯನುಸಾರ ಆತ್ಮವು ತೆರಳುತ್ತದೆ. ಸ್ವದರ್ಶನ ಚಕ್ರಧಾರಿ. ಸುದರ್ಶನ ಚಕ್ರ ಅಂತಕ್ಷಣ ನಮ್ಗೆ ವಿಷ್ಣು ನೆನ್ಪಾಗ್ತಾರೆ. ಆದ್ರೆ ಇಲ್ಲಿ ಅದರ ಅರ್ಥ ಬೇರೆನೇ ಇರ್ಬೇಕು. ಖಂಡಿತ. ಇಲ್ಲಿ ಇದು ಯಾವುದೇ ಭೌತಿಕ ಆಯುಧ ಅಲ್ಲ. ಇದು ಜ್ಞಾನದ ಚಕ್ರ. ಸ್ವ ಅಂದ್ರೆ ನಾನು, ಅಂದ್ರೆ ಆತ್ಮ. ದರ್ಶನ ಅಂದ್ರೆ ನೋಡೋದು ಅಥವಾ ಅರಿಯೋದು. ಹೌದು, ಚಕ್ರ ಅಂದ್ರೆ 84 ಜನ್ಮಗಳ ಚಕ್ರ. ಹಾಗಾಗಿ ಸ್ವದರ್ಶನ ಚಕ್ರಧಾರಿ ಆಗೋದು ಅಂದ್ರೆ ನಾನು ಯಾರು, ನಾನೊಂದು ಆತ್ಮ, ನನ್ನ 84 ಜನ್ಮಗಳ ನಾಟಕ ಹೇಗಿತ್ತು ಅನ್ನೋ ಸಂಪೂರ್ಣ ಜ್ಞಾನವನ್ನ ಬುದ್ಧಿಯಲ್ಲಿ ಸದಾ ತಿರುಗಿಸ್ತಾ ಇರೋದು. ಓ, ಇದು ನೋ ದೈ ಸೆಲ್ಫ್ ಅನ್ನೋ ತತ್ವದ ಹಾಗೆ ಈ ಸ್ಮೃತಿಯಲ್ಲಿ ಸ್ಥಿರ ಆದಾಗ ನಾವು ಸಹ ಲೈಟ್ ಹೌಸ್ ಆಗ್ತೀವಿ ಅಂತ. ಹೌದು, ಲೈಟ್ ಹೌಸ್ ಹೇಗೆ ಕತ್ತಲಲ್ಲಿ ಹಡಗುಗಳಿಗೆ ದಾರಿ ತೋರಿಸುತ್ತೋ ಹಾಗೆ ಜ್ಞಾನದಲ್ಲಿರುವ ವ್ಯಕ್ತಿ ತನ್ನ ಸ್ಥಿತಿಯಿಂದ, ತನ್ನ ನಡತೆಯಿಂದಲೇ ಅಜ್ಞಾನದಲ್ಲಿರುವ ಬೇರೆ ಆತ್ಮಗಳಿಗೆ ದಾರಿ ತೋರಿಸ್ತಾನೆ. ಇಲ್ಲಿ ಒಂದು ನೇರವಾದ ಸಂಬಂಧವನ್ನೂ ಹೇಳಿದ್ದಾರೆ. ಯಾರು ಇಲ್ಲಿ ಚೆನ್ನಾಗಿ ಸ್ವದರ್ಶನ ಚಕ್ರಧಾರಿ ಆಗ್ತಾರೋ ಅವರೇ ಮುಂದೆ ಸತ್ಯಯುಗದಲ್ಲಿ ಚಕ್ರವರ್ತಿ ರಾಜರಾಣಿ ಆಗ್ತಾರೆ. ಅಂದ್ರೆ ಇಂದಿನ ನಮ್ಮ ಪುರುಷಾರ್ಥವೇ ನಮ್ಮ ಭವಿಷ್ಯದ ಪದವಿಗೆ ಆಧಾರ. ಆ ಕೊನೆಯ ಸಾಲುಗಳು ತುಂಬಾ ಆಳವಾಗಿವೆ. ತಂದೆ ಮಕ್ಕಳನ್ನು ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ನಾನು ನಿಮ್ಮ ಸಂಗಾತಿಯಾಗಿರೋದಿಲ್ಲ ಅಂತಾರೆ. ಇದರ ಅರ್ಥ ಏನು? ಇದು ತುಂಬಾ ಪ್ರಮುಖವಾದ ಅಂಶ. ಪರಮಾತ್ಮನ ಪಾತ್ರ ಇರೋದು ಈ ಸಂಗಮ ಯುಗದಲ್ಲಿ ಮಾತ್ರ. ಹೌದು, ಅವರು ನಮ್ಮನ್ನ ಶುದ್ಧ ಮಾಡಿ ನಮ್ಮ ಮೂಲ ಮನೆ ಅಂದ್ರೆ ಪರಮಧಾಮಕ್ಕೆ ವಾಪಸ್ ಕರೆದುಕೊಂಡೋಗ್ತಾರೆ. ಅಲ್ಲಿಂದ ನಾವು ಸತ್ಯಯುಗಕ್ಕೆ ಬರ್ತೀವಿ. ಆದ್ರೆ ಸತ್ಯಯುಗದಲ್ಲಿ, ಆ ಸುಖಧಾಮದಲ್ಲಿ ಪರಮಾತ್ಮನ ಪಾತ್ರ ಇರಲ್ಲ. ಯಾಕಂದ್ರೆ ಅಲ್ಲಿ ದುಃಖವೇ ಇರಲ್ಲ. ನಿಖರವಾಗಿ.
ಅಲ್ಲಿ ನಾವು ನಮ್ಮ ಪುರುಷಾರ್ಥದಿಂದ ಗಳಿಸಿದ ಸುಖವನ್ನು ನಾವೇ ಅನುಭವಿಸ್ತೇವೆ. ನಮ್ಮ ಸ್ಥಿತಿಗೆ ನಾವೇ ಜವಾಬ್ದಾರರು. ಹಾಗಾದ್ರೆ ಇವತ್ತಿನ ಈ ಮಂಥನದಿಂದ ನಾವು ತಿಳಿದುಕೊಂಡಿದ್ದು ಇದೊಂದು ಸಂಪೂರ್ಣ ವ್ಯಕ್ತಿತ್ವ ಪರಿವರ್ತನೆಯ ಮಾರ್ಗದರ್ಶಿ. ಮುಳ್ಳಿನಿಂದ ಹೂವಾಗೋದು, ಅವಿನಾಶಿ ಆಸ್ತಿ ಗಳಿಸೋದು, ಕೊನೆಗೆ ಸ್ವಯಂ ಅರಿವಿನ ಸ್ಥಿತಿಯಲ್ಲಿ ನಿಂತು ಇತರರಿಗೆ ದಾರಿದೀಪವಾಗೋದು. ಹೌದು, ನಮ್ಮ ಜೀವನದ ಸೂತ್ರ ನಮ್ಮ ಕೈಯಲ್ಲೇ ಇದೆ ಅನ್ನೋ ಒಂದು ದೊಡ್ಡ ಸಂದೇಶ ಇದರಲ್ಲಿದೆ. ಪುರುಷಾರ್ಥಕ್ಕೆ ಅತಿ ಹೆಚ್ಚು ಮಹತ್ವ ಕೊಡಲಾಗಿದೆ. ಅಣ್ಣಂದಿರೆ, ಅಕ್ಕಂದಿರೆ, ಪಾಂಡವ ಭವನದ ಈ ಸುಂದರ ಪರಿಸರದಲ್ಲಿ ನಮ್ಮ ಮಂಥನ ಮುಂದುವರಿಸೋಣ. ಈಗ 4ನೇ ಪಾಯಿಂಟ್ನಿಂದ ಮುಂದುವರಿಯೋಣ. ಖಂಡಿತ. 4ನೇ ಅಂಶ ನಮ್ಮ ಮುಂದಿದೆ. ಇದರಲ್ಲಿ ತುಂಬಾ ಆಳವಾದ ಅರ್ಥ ಇದೆ. ಅದು ಹೀಗೆ ಹೇಳುತ್ತೆ: ನೀವು ಮಕ್ಕಳು ತಂದೆಯ ನೆನಪಿನಲ್ಲಿ ಇದ್ದಷ್ಟು ಇತರರಿಗೆ ಶಿಕ್ಷಣ ಕೊಡುವ ಪ್ರಭಾವವಾಗುತ್ತದೆ. ಅಂದ್ರೆ ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ. ಹೌದು, ಆತ್ಮ ಅಭಿಮಾನಿಯಾದರೆ ಸ್ವಲ್ಪ ಹೇಳಿದ್ರೂ ಸಹ ಬಾಣವು ನಾಟುತ್ತದೆ. ಶಿವಬಾಬಾರನ್ನು ನೆನಪು ಮಾಡುತ್ತಿದ್ದರೆ ಅವರೇ ಸಂಭಾಲನೆಯನ್ನು ಸಹ ಮಾಡುತ್ತಾರೆ. ಇಲ್ಲಿ ಒಂದು ಬಹಳ ಆಸಕ್ತಿಕರವಾದ ವಿಷಯ ಇದೆ ಅಲ್ವಾ? ನಮ್ಮ ಮಾತಿನ ಪ್ರಭಾವ ಇರೋದು ನಾವು ಬಳಸೋ ಶಬ್ದಗಳಲ್ಲೇ ಅಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ನಮ್ಮ ಆಂತರಿಕ ಸ್ಥಿತಿಯಲ್ಲಿ, ನಾವು ಯಾವ ಸ್ಥಿತಿಯಲ್ಲಿ ಇದ್ದು ಮಾತಾಡ್ತಿದೀ ಅನ್ನೋದು ಬಹಳ ಮುಖ್ಯ. ಇದನ್ನೇ ಇಲ್ಲಿ ಆತ್ಮ ಅಭಿಮಾನಿ ಸ್ಥಿತಿ ಅಂತ ಹೇಳಿರೋದು. ಹೌದು, ಆತ್ಮ ಅಭಿಮಾನಿ ಅಂದ್ರೆ ಏನು? ಅದೊಂದು ಆಳವಾದ ಸ್ವ ಅರಿವಿನ ಸ್ಥಿತಿ. ನಾನು ಈ ಕಣ್ಣಿಗೆ ಕಾಣುವ ದೇಹವಲ್ಲ, ನಾನು ಇದರೊಳಗಿರುವ ಒಂದು ಚೈತನ್ಯ ಶಕ್ತಿ, ಒಂದು ಆತ್ಮ ಅನ್ನು ನಿರಂತರ ಸ್ಮೃತಿಯಲ್ಲಿರೋದು. ಕರೆಕ್ಟ್. ಆ ಸ್ಥಿತಿಯಲ್ಲಿ ಮನಸ್ಸು ಸ್ಥಿರವಾಗಿ ಶಕ್ತಿಶಾಲಿಯಾಗಿರುತ್ತೆ. ಆಗ ನಾವು ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ. ಹೌದು, ನಮ್ಮ ಒಂದು ಮಾತಿಗೆ, ಒಂದು ನೋಟಕ್ಕೆ 1000 ಶಬ್ದಗಳ ಶಕ್ತಿ ಇರುತ್ತೆ. ಅದೇ, ಅದು ಕೇಳುಗರ ಹೃದಯವನ್ನು ನೇರವಾಗಿ ಮುಟ್ಟುತ್ತೆ. ಅದಕ್ಕೆ ಅದನ್ನ ಬಾಣದಂತೆ ನಾಟುತ್ತದೆ ಅಂತ ಹೋಲ್ಸಿರೋದು. ಇದರಲ್ಲಿ ಶರೀರದ ಮೇಲಿನ ಮಮತ್ವದ ಬಗ್ಗೆಯೂ ಒಂದು ಸುಂದರವಾದ ಅಂಶ ಇದೆ. ಅಂದ್ರೆ ಈ ದೇಹ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಹೌದು. ಆತ್ಮ ಎಷ್ಟೋ ಜನ್ಮಗಳಿಂದ ಇದೇ ದೇಹದ ಮೂಲಕ ಕೆಲಸ ಮಾಡಿ ಈ ದೇಹವನ್ನೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಪಂಚತತ್ವಗಳು, ಈ ಭೌತಿಕ ಪ್ರಪಂಚ ಆತ್ಮವನ್ನು ತನ್ನ ಕಡೆಗೆ ಆಕರ್ಷಿಸ್ತಲೇ ಇರುತ್ತೆ. ಇದೊಂದು ಏನಂತಾರೆ, ಗುರುತ್ವಾಕರ್ಷಣೆಯ ಹಾಗೆ. ಹೌದು, ಅದೊಂದು ಅದ್ಭುತ ಹೋಲಿಕೆ. ಈ ಆಕರ್ಷಣೆಯಿಂದಾಗಿಯೇ ಆತ್ಮಕ್ಕೆ ದೇಹವನ್ನು ಬಿಟ್ಟು ಹೋಗಲು ಕಷ್ಟ ಆಗೋದು. ಆದರೆ ಈ ಜ್ಞಾನದ ಮೂಲ ಉದ್ದೇಶವೇ ಆ ಆಕರ್ಷಣೆಯಿಂದ ಮುಕ್ತರಾಗಿ ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿತರಾಗೋದು. ನಮ್ಮ ಮೂಲ ಮನೆ ಅಂದ್ರೆ ಪರಮಧಾಮಕ್ಕೆ ಹಿಂತಿರುಗೋದು. ಸತ್ಯಯುಗದ ಉದಾಹರಣೆ ಇದನ್ನೇ ಸ್ಪಷ್ಟಪಡಿಸುತ್ತೆ. ಖಂಡಿತ. ಅಲ್ಲಿ ಯೋಗಬಲದಿಂದ, ಅಂದ್ರೆ ಸಂಪೂರ್ಣವಾಗಿ ಶುದ್ಧ ಸಂಕಲ್ಪಗಳ ಶಕ್ತಿಯಿಂದ ಶರೀರಗಳು ನಿರ್ಮಾಣವಾಗಿರುತ್ತವೆ. ಅಲ್ಲಿನ ಪ್ರಕೃತಿಯೇ ಸತೋಪ್ರಧಾನ. ಅಂದ್ರೆ ಪವಿತ್ರ ಮತ್ತು ಶುದ್ಧ. ಹಾಗಾಗಿ ಆ ದೈವಿ ಶರೀರಗಳಲ್ಲಿ ನೋವು, ದುಃಖ ಅಥವಾ ಈ ರೀತಿಯ ಆಕರ್ಷಣೆ ಇರೋದಿಲ್ಲ. ಮುರಳಿಯಲ್ಲಿ ಎಷ್ಟು ಸುಲಭವಾಗಿ ಹೇಳಿದಾರೆಂದ್ರೆ, ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸುಲಭವಾಗಿ ಆತ್ಮವು ಶರೀರವನ್ನು ಬಿಡುತ್ತದೆ ಅಂತ. ಆ ಸ್ಥಿತಿಯನ್ನು ತಲುಪಲು ನಾವು ಈಗ ಪರಿಶ್ರಮ ಪಡಬೇಕು. ಆ ಪರಿಶ್ರಮವೇ ಈ ನಿರಂತರ ನೆನಪಿನ ಯಾತ್ರೆ. ಅದಕ್ಕಾಗಿಯೇ ಬಾಬಾ ಹೇಳೋದು ನಿದ್ದೆಯನ್ನು ಗೆಲ್ಲುವ ಮಕ್ಕಳೇ ಅಂತ. ಇಲ್ಲಿ ನಿದ್ದೆ ಅಂದ್ರೆ ಕೇವಲ ಶಾರೀರಿಕ ನಿದ್ದೆಯಲ್ಲ. ಅಲ್ಲ, ಅದು ಅಜ್ಞಾನದ, ಆಲಸ್ಯದ ನಿದ್ದೆ. ಹೌದು. ಆ ನಿದ್ದೆಯಿಂದ ಎದ್ದು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡ್ತಾ ಜ್ಞಾನದ ಮಂಥನ ಮಾಡಿದ್ರೆ ನಮ್ಮ ಬುದ್ಧಿ ಶಾಂತ ಮತ್ತು ಶೀತಲವಾಗುತ್ತದೆ. ಯಾರು ಈ ರೀತಿ ಸದಾ ನೆನಪಿನಲ್ಲಿರ್ತಾರೋ ಅವರ ಜವಾಬ್ದಾರಿಯನ್ನು ತಂದೆಯೇ ತೆಗೆದುಕೊಳ್ಳುತ್ತಾರೆ, ಅವರ ಯೋಗಕ್ಷೇಮವನ್ನು ಅವರೇ ನೋಡಿಕೊಳ್ಳುತ್ತಾರೆ. ತುಂಬಾ ಚೆನ್ನಾಗಿ ಸ್ಪಷ್ಟವಾಯಿತು. ಸರಿ, ಈಗ ನಮ್ಮ ಮಂಥನವನ್ನು ಅವ್ಯಕ್ತ ವಾಣಿಗೆ ಕಡೆಗೆ ತೆಗೆದುಕೊಂಡು ಹೋಗೋಣ. ಇಂದು ಜಾನ್ವರಿ 18, ಬಾಬ್ದಾದಾರವರ ಸ್ಮೃತಿ ದಿನ. ಈ ದಿನದ ಅವ್ಯಕ್ತ ವಾಣಿಗಳಿಗೆ ಒಂದು ವಿಶೇಷ ಶಕ್ತಿ ಮತ್ತು ಮಹತ್ವ ಇದೆ. ಹೌದು, ಖಂಡಿತವಾಗಿಯೂ. 5ನೇ ಅಂಶ ಹೀಗಿದೆ: ಮಹಾವೀರರು ಎಂದರೆ ವಿಶೇಷ ಆತ್ಮ. ಇಂಥ ಮಹಾವೀರರು, ವಿಶೇಷ ಆತ್ಮಗಳ ಸಂಘಟನೆಯ ವಿಶೇಷತೆ ಈಗಿನ ಸಮಯದಲ್ಲಿ ಏನೆಂದರೆ, ಒಂದೇ ಸಮಯದಲ್ಲಿ ಎಲ್ಲರ ಏಕರಸ ಸ್ಥಿತಿ ಇರಬೇಕು. ಎಲ್ಲಾ ಚಿಂತನೆಗಳ ಕಾರಣ ವ್ಯರ್ಥ ಸಂಕಲ್ಪಗಳೇ. ಇಲ್ಲಿ ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಅನ್ನೋ ಮಾತಿದೆಯಲ್ಲ, ಇದು ಕೇಳಲು ಸರಳ ಅನ್ನಿಸಬಹುದು, ಆದರೆ ಸಾಧಿಸಲು ಬಹಳ ಶ್ರೇಷ್ಠವಾದ ಗುರಿ. ಇದು ಕೇವಲ ವೈಯಕ್ತಿಕ ಸಾಧನೆ ಅಲ್ಲ ಅಲ್ವಾ? ಅಲ್ವೇ ಅಲ್ಲ, ಇದೊಂದು ಸಾಮೂಹಿಕ ಸಾಧನೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ದೊಡ್ಡ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿಯನ್ನ ಕಲ್ಪಿಸಿಕೊಳ್ಳಿ.
ನಿರ್ವಾಹಕರು ಒಂದು ನಿರ್ದಿಷ್ಟ ಸ್ವರವನ್ನು ನುಡಿಸಲು ಹೇಳಿದಾಗ ಪ್ರತಿಯೊಬ್ಬರೂ ತಮ್ಮ ವಾದ್ಯವನ್ನು ನುಡಿಸಿದರೆ ಸಾಲದು. ಎಲ್ಲರೂ ಅದೇ ಸ್ವರವನ್ನು ಅದೇ ಸಮಯದಲ್ಲಿ ಒಂದೇ ಲಯದಲ್ಲಿ ನುಡಿಸಬೇಕು. ಆಗ ಮಾತ್ರ ಒಂದು ಸುಂದರ ಸಂಗೀತ ಹುಟ್ಟುತ್ತದೆ. ಹೌದು. ಅದೇ ರೀತಿ ಇಲ್ಲಿಯೋ ಎಲ್ಲರೂ 5 ನಿಮಿಷಗಳ ಕಾಲ ಬೀಜರೂಪ ಸ್ಥಿತಿಯಲ್ಲಿರಿ ಅಂತ ಆಜ್ಞೆ ಬಂದಾಗ ಸಂಘಟನೆಯಲ್ಲಿರುವ ಪ್ರತಿಯೊಬ್ಬರೂ ಅದೇ ಸ್ಥಿತಿಯನ್ನು ಅನುಭವಿಸಬೇಕು. ಆ ಬೀಜರೂಪ ಸ್ಥಿತಿ ಅಂದ್ರೆ ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಎಲ್ಲ ವಿಸ್ತಾರಗಳಿಂದ ದೂರ ಸಾರ ರೂಪದಲ್ಲಿ ಸ್ಥಿತವಾಗುವುದು. ಒಂದು ಬೀಜದಲ್ಲಿ ಹೇಗೆ ಇಡೀ ಮರ ಅಡಗಿರುತ್ತದೆಯೋ ಹಾಗೆ. ಸರಿಯಾಗಿ ಹೇಳಿದ್ರಿ. ಆದರೆ ಆಗ ಒಬ್ಬರು ಸೇವೆಯ ಯೋಜನೆ ಮಾಡ್ತಾ, ಇನ್ನೊಬ್ಬರು ಜ್ಞಾನದ ಅಂಶಗಳನ್ನ ಮನನ ಮಾಡ್ತಾ, ಮತ್ತೊಬ್ಬರು ಬೇರೆ ಯಾವುದೋ ಚಿಂತನೆಯಲ್ಲಿದ್ರೆ ಅದು ಏಕರಸ ಸ್ಥಿತಿ ಆಗಲ್ಲ. ಅಲ್ಲಿ ಸಾಮೂಹಿಕ ಶಕ್ತಿ ಉತ್ಪತ್ತಿಯಾಗುವುದಿಲ್ಲ. ಖಂಡಿತ. ಬಾಬ್ದಾದ ಹೇಳುವ ಪ್ರಕಾರ ಈ ಸ್ಥಿತಿಯನ್ನು ತಲುಪಲು ಇರುವ ಅತಿದೊಡ್ಡ ಅಡಚಣೆಯೇ ವ್ಯರ್ಥ ಸಂಕಲ್ಪಗಳು. ಈ ವ್ಯರ್ಥ ಸಂಕಲ್ಪಗಳು ಅಂದ್ರೆ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ನಿರಂತರವಾಗಿ ಓಡುತ್ತಿರುವ ಅನಾವಶ್ಯಕ ಯೋಚನೆಗಳು, ಗತಕಾಲದ ಘಟನೆಗಳು, ಭವಿಷ್ಯದ ಚಿಂತೆಗಳು, ಇತರರ ಬಗ್ಗೆ ಅಭಿಪ್ರಾಯಗಳು. ಈ ಮಾನಸಿಕ ಗದ್ದಲ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತೆ, ನಮ್ಮನ್ನು ಒಂದು ಸ್ಥಿತಿಯಲ್ಲಿ ಏಕಾಗ್ರವಾಗಿರೋದು ಬಿಡೋದಿಲ್ಲ. ಹಾಗಾದ್ರೆ ಈ ಮಾನಸಿಕ ಗದ್ದಲವನ್ನು ನಿಲ್ಲಿಸಿ ಸಂಘಟನೆಯನ್ನು ಶಕ್ತಿಶಾಲಿಯಾಗಿಸುವುದು ಹೇಗೆ? ಇದಕ್ಕೆ ಯಾವ ಶಕ್ತಿ ಬೇಕು? ಈ ಪ್ರಶ್ನೆಗೆ ಉತ್ತರವೇ ನಮ್ಮ ಮುಂದಿನ 6ನೇ ಅಂಶದಲ್ಲಿ ಅಡಗಿದೆ. ಹೌದು, 6ನೆಯ ಅಂಶ ಹೀಗಿದೆ: ಈ ವ್ಯರ್ಥ ಸಂಕಲ್ಪಗಳನ್ನು ಮುಗಿಸಲು ಮತ್ತು ಸಂಘಟನೆಯನ್ನು ಶಕ್ತಿಶಾಲಿ ಏಕಮತವಾಗಿ ಮಾಡಲು ಯಾವ ಶಕ್ತಿ ಬೇಕು? ಒಂದು ನಂಬಿಕೆ, 2ನೇಯದು ಸಮಾವೇಶಿಸಿಕೊಳ್ಳುವ ಶಕ್ತಿ. ಈ ವ್ಯರ್ಥ ಸಂಕಲ್ಪಗಳ ಸಾವು ಇರುವ ತನಕ ಸಂಘಟಿತ ರೂಪದ ಏಕರಸ ಸ್ಥಿತಿ ಸಾಧ್ಯವಿಲ್ಲ. ಇಲ್ಲಿ ಬಾಬ್ದಾದ 2 ಅದ್ಭುತವಾದ ಆಂತರಿಕ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲನೇದು ನಂಬಿಕೆ. ಸಂಘಟನೆಯಲ್ಲಿ ನಮ್ಮ ಈಶ್ವರೀಯ ಪರಿವಾರದಲ್ಲಿ ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ನಾವು ತಕ್ಷಣ ಅವರನ್ನು ಜಡ್ಜ್ ಮಾಡಬಾರದು. ಅವರ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡಬಾರದು. ಹೌದು. ಅದರ ಬದಲು ಅವರ ಆ ವರ್ತನೆ ಹಿಂದೆ ಅವರ ಯಾವುದೋ ಹಳೆಯ ಸಂಸ್ಕಾರ ಇರ್ಬೋದು, ಅಥವಾ ಅವ್ರ ಯಾವುದೋ ಪರಿಸ್ಥಿತಿಯ ಒತ್ತಡದಲ್ಲಿರ್ಬೋದು, ಅಥವಾ ಅವರ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ರೀತಿ ತಪ್ಪಾಗಿರಬಹುದು. ಹೀಗೆ ಅವರಲ್ಲಿ ಒಂದು ಕಲ್ಯಾಣದ ಭಾವನೆ ಇದೆ ಎಂಬ ನಂಬಿಕೆ ಇಡಬೇಕು. ಖಂಡಿತ. ಅವರ ತಪ್ಪನ್ನು ದೊಡ್ಡದು ಮಾಡಿ ಎಲ್ಲರ ಮುಂದೆ ಹೇಳೋದಲ್ಲ, ಬದಲಿಗೆ ಕರುಣೆ ಮತ್ತು ಶುಭ ಭಾವನೆಯ ದೃಷ್ಟಿಯಿಂದ ನೋಡಬೇಕು. ಮತ್ತು 2ನೇ ಶಕ್ತಿ ಸಮಾವೇಶಿಸಿಕೊಳ್ಳುವ ಶಕ್ತಿ. ಇದು ಬಹಳ ಶಕ್ತಿಶಾಲಿ ಗುಣ. ಪವರ್ ಟು ಅಕಾಮಡೇಟ್. ಹೌದು. ಇದಕ್ಕೆ ಸಮುದ್ರದ ಉದಾಹರಣೆ ಅತ್ಯುತ್ತಮವಾಗಿದೆ. ಎಷ್ಟೇ ನದಿಗಳು, ಕಸಕಡ್ಡಿಗಳು ಸಮುದ್ರವನ್ನು ಸೇರಿಕೊಂಡ್ರೂ ಸಮುದ್ರ ತನ್ನ ಗಾಂಭೀರ್ಯವನ್ನಾಗಲಿ ಸ್ವಭಾವವನ್ನಾಗಲಿ ಬದಲಾಯಿಸಿಕೊಳ್ಳುವುದಿಲ್ಲ. ಎಲ್ಲವನ್ನೂ ತನ್ನಲ್ಲಿ ಸಮಾವೇಶಗೊಳಿಸಿಕೊಳ್ತದೆ. ಹಾಗೆಯೇ ನಮ್ಮ ಮನಸ್ಸಿಗೆ ಬರುವ ವ್ಯರ್ಥ ಸಂಕಲ್ಪಗಳು ಅಥವಾ ಇತರರ ನಕಾರಾತ್ಮಕ ವರ್ತನೆಗಳನ್ನು ನೋಡಿದಾಗ ಅವುಗಳೊಂದಿಗೆ ಯುದ್ಧ ಮಾಡಬಾರದು. ಅವುಗಳನ್ನು ವಿರೋಧಿಸಿದಷ್ಟು ಅವು ಹೆಚ್ಚು ಶಕ್ತಿಶಾಲಿಯಾಗುತ್ತವೆ. ಬದಲಿಗೆ ಅವುಗಳನ್ನು ನಮ್ಮ ವಿಶಾಲವಾದ ಮನಸ್ಸಿನಲ್ಲಿ ಸಮಾವೇಶಗೊಳಿಸಿಕೊಳ್ಳಬೇಕು. ಅಂದ್ರೆ ಅವುಗಳನ್ನು ಗಮನಿಸಿ, ಆದ್ರೆ ಅವುಗಳಿಗೆ ಶಕ್ತಿ ಕೊಡದೆ ಅವುಗಳನ್ನು ದಾಟಿ ಮುಂದೆ ಹೋಗಬೇಕು. ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ಕೆದಕುತ್ತಾ ಹೋದ್ರೆ ವ್ಯರ್ಥ ಸಂಕಲ್ಪಗಳ ಸಾಲು ಉದ್ದವಾಗುತ್ತಲೇ ಹೋಗುತ್ತದೆ. ಈ 2 ಶಕ್ತಿಗಳು ಇಲ್ಲದಿದ್ರೆ ಏಕರಸ ಸ್ಥಿತಿ ಅಸಾಧ್ಯ ಎನ್ನುವುದು ಬಾಬ್ದಾದಾರವರ ಸ್ಪಷ್ಟ ಮಾತು. ಸರಿ, ಈಗ ನಮ್ಮ ಮಂಥನದ ಅಂತಿಮ ಮತ್ತು 7ನೇ ಅಂಶವನ್ನು ನೋಡೋಣ. ಇದು ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ಒಂದು ಸೂತ್ರವನ್ನು ನೀಡುತ್ತದೆ. ಹೌದು, ಅಂತಿಮ ಅಂಶ ಹೀಗಿದೆ: ಅನ್ಯರ ತಪ್ಪನ್ನು ತನ್ನ ತಪ್ಪೆಂದು ಅರ್ಥ ಮಾಡಿಕೊಳ್ಳುವುದೇ ಸಂಘಟನೆಯನ್ನು ಬಲಪಡಿಸುವುದು. ಇದಕ್ಕಾಗಿ ಪರಸ್ಪರ ನಂಬಿಕೆ ಬೇಕು. ಯೋಗಾಗ್ನಿಯಿಂದಲೇ ವಿನಾಶದ ಅಗ್ನಿ ಪ್ರಜ್ವಲಿಸುತ್ತದೆ. ಒಳ್ಳೆದು. ಓಂ ಶಾಂತಿ. ಅನ್ಯರ ತಪ್ಪನ್ನು ತನ್ನೆಂದು ತಿಳಿಯುವುದು ಎಂತಹ ಶ್ರೇಷ್ಠವಾದ ಮಾತು ಇದು. ಹೌದು. ಇದರರ್ಥ ಪರಿವಾರದಲ್ಲಿ ಒಬ್ಬರು ತಪ್ಪು ಮಾಡಿದರೆ ಅದು ಅವರ ಸಮಸ್ಯೆ ಅಂತ ದೂರ ನಿಲ್ಲುವುದಲ್ಲ. ಇದು ನಮ್ಮ ಪರಿವಾರ, ನಾವೆಲ್ಲರೂ ಒಂದೇ, ಅವರ ದೌರ್ಬಲ್ಯ ನನ್ನ ದೌರ್ಬಲ್ಯವೇ ಎಂದು ಭಾವಿಸುವುದು. ಇದೊಂದು ರೀತಿಯಲ್ಲಿ ಪರಮೋಚ್ಚ ಸಾಮೂಹಿಕ ಜವಾಬ್ದಾರಿ. ಆದ್ರೆ ಇಲ್ಲೊಂದು ಸೂಕ್ಷ್ಮವಾದ ಎಚ್ಚರಿಕೆಯೂ ಇದೆ. ಅದೇನು? ನಮ್ಮಲ್ಲಿ ಎದುರಿಸುವ ಶಕ್ತಿ ಅಥವಾ ಪವರ್ ಟು ಫೇಸ್ ಅಂತ ಒಂದು ಶಕ್ತಿ ಇದೆ. ಆದ್ರೆ ಅದನ್ನು ನಾವು ಮಾಯೆಯ ಅಂದ್ರೆ ನಮ್ಮೊಳಗಿನ ವಿಕಾರಗಳ ಮುಂದೆ ಬಳಸಬೇಕು, ಬ್ರಾಹ್ಮಣ ಪರಿವಾರದ ಸದಸ್ಯರ ಮುಂದೆ ಅಲ್ಲ. ಓ ಸರಿ, ಪರಿವಾರದ ಸದಸ್ಯರ ಮುಂದೆ ನಾವು ಸಮಾವೇಶಿಸಿಕೊಳ್ಳುವ ಶಕ್ತಿಯನ್ನೇ ಬಳಸಬೇಕು. ಹೌದು. ಯಾರಾದ್ರೂ ಮಾತನಾಡುತ್ತಿರುವಾಗ ಅವರ ಮಾತು ನಮ್ಗೆ ಸರಿ ಎನಿಸದಿದ್ದಿರೂ
ಮಧ್ಯದಲ್ಲಿ ಅವರ ಮಾತನ್ನು ತುಂಡರಿಸದೆ ಅವರಿಗೆ ಪೂರ್ಣ ಗೌರವ ಕೊಟ್ಟು ಕೇಳಿಸಿಕೊಳ್ಳಬೇಕು. ಅವರ ಭಾವನೆಗೆ ಬೆಲೆ ಕೊಡಬೇಕು. ನೋಡಿದ್ದನ್ನು ಕೇಳಿದ್ದನ್ನು ನಮ್ಮಲ್ಲೇ ಇಟ್ಟುಕೊಂಡು ಆತ್ಮಿಕ ದೃಷ್ಟಿಯಿಂದ ಅವರ ಕಲ್ಯಾಣ ಬಯಸಬೇಕು. ಆಗ ಸಂಘಟನೆಯಲ್ಲಿ ಒಂದು ಅವ್ಯಕ್ತ ಫರಿಷ್ಠೆಗಳಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಮತ್ತು ಇಂತಹ ಶಕ್ತಿಶಾಲಿ ಏಕಮತದ ಸಂಘಟನೆಯಿಂದ ಸಾಮೂಹಿಕ ಯೋಗಾಭ್ಯಾಸ ನಡೆದಾಗ ಅದರಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ಯೋಗಾಗ್ನಿ ಅಂತ ಕರೆಯಲಾಗಿದೆ. ಈ ಯೋಗದ ಅಗ್ನಿಯೇ ವಿನಾಶದ ಅಗ್ನಿಯನ್ನು ಪ್ರಜ್ವಲಿಸುತ್ತದೆ. ಅಂದ್ರೆ ನಮ್ಮ ಸಾಮೂಹಿಕ ಪವಿತ್ರತೆಯ ಶಕ್ತಿಯು ಪ್ರಕೃತಿಯನ್ನು ಪರಿವರ್ತನೆ ಮಾಡಿ ಹಳೆಯ ತಮೋಪ್ರಧಾನ ಜಗತ್ತಿನ ವಿನಾಶಕ್ಕೆ ಕಾರಣವಾಗುತ್ತದೆ. ಆಗ ಸಿದ್ಧಿ ತಾನಾಗಿಯೇ ನಮ್ಮ ಮುಂದೆ ದಾಸಿಯಂತೆ ಬಂದು ನಿಲ್ಲುತ್ತದೆ. ಅದ್ಭುತವಾದ ಮಂಥನ. ಈಗ ಇಂದಿನ ಮುರಳಿಯಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧಾರಣೆಯ ಅಂಶಗಳನ್ನು ನೋಡೋಣವೇ? ಖಂಡಿತ. ಇಂದಿನ ವರದಾನ: ವ್ಯಕ್ತ ಸ್ಥಿತಿಯಲ್ಲಿದ್ದರೂ ಅವ್ಯಕ್ತ ಫರಿಷ್ಠಾರೂಪದ ಸಾಕ್ಷಾತ್ಕಾರ ಮಾಡುವ ಶ್ವೇತವಸ್ತ್ರಧಾರಿಯೂ ಶ್ವೇತ ಲೈಟ್ಧಾರಿ ಭವ. ವರದಾನದ ವಿವರಣೆ ಹೀಗಿದೆ: ಹೇಗೆ ಈಗಲೂ ಎಲ್ಲೆಡೆ ಕೇಳಿಸುತ್ತದೆಯೇ? ಈ ಶ್ವೇತ ವಸ್ತ್ರಧಾರಿಗಳು ಯಾರು? ಎಲ್ಲಿಂದ ಬಂದವರು? ಈಗ ಎಲ್ಲೆಡೆ ಫರಿಷ್ಠಾ ರೂಪದ ಸಾಕ್ಷಾತ್ಕಾರವಾಗುವಂತೆ ಜಾಗೃತರಾಗಿ. ಇದನ್ನು ಡಬಲ್ ಸೇವೆ ಎನ್ನುತ್ತಾರೆ. ಹೇಗೆ ಮೋಡಗಳು ಎಲ್ಲೆಡೆ ತುಂಬುತ್ತವೆಯೋ ಹಾಗೆ. ಇದಾಗುವುದು ಶರೀರದಿಂದ ಭಿನ್ನ ಆಗಿ ಸೂಕ್ಷ್ಮ ಶರೀರದಿಂದ ಚಕ್ರ ಹಾಕುವ ಅಭ್ಯಾಸ ಮಾಡಿದ್ದಾಗ ಮನಸ್ಸು ಪವರ್ಫುಲ್ ಆಗುತ್ತದೆ. ಮತ್ತು ಇಂದಿನ ಸ್ಲೋಗನ್: ಸರ್ವಗುಣ ಸರ್ವಶಕ್ತಿಯ ಅಧಿಕಾರಿ ಆಗಬೇಕಾದರೆ ಆಜ್ಞಾಕಾರಿಯಾಗಿ. ಅವ್ಯಕ್ತ ಮಾಸದ ವಿಶೇಷ ಸೂಚನೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಹೇಗೆ ತಂದೆ ಸದಾ ಸ್ವತಂತ್ರರಾಗಿದ್ದಾರೋ ಹಾಗೆಯೇ ತಂದೆಯ ಸಮಾನರಾಗಿರಿ. ಈ ಸ್ಮೃತಿಯನ್ನು ಹೆಚ್ಚಿಸಿಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಂತ. ಇದರಿಂದ ಸಹಜವಾಗಿ ಎಲ್ಲ ಪಂಜರಗಳಿಂದ ಮುಕ್ತವಾಗಿ ಹಾರುವ ಪಕ್ಷಿಯಂತೆ ಆಗುವಿರಿ. ಅಣ್ಣ, ಇಂದು 18ನೇ ಜಾನ್ವರಿ ಆಗಿರೋದ್ರಿಂದ ನಮ್ಮ ಮಧುರ ಬ್ರಹ್ಮಬಾಬಾರವರ ತ್ಯಾಗ, ತಪಸ್ಸು ಮತ್ತು ಸೇವೆಯನ್ನು ನೆನಪು ಮಾಡಿಕೊಳ್ಳುವ ಸುದಿನ. ಹೌದು. ಬಾಬಾರವರು ತಮ್ಮ ಜೀವನದಲ್ಲಿ 18 ವಿಶೇಷ ಕರ್ಮರೂಪಿ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ನಾವು ಸಹ ಬಾಬಾರವರ ಸಮಾನ ಆಗಲು ಈ ಹೆಜ್ಜೆಗಳನ್ನು ಅನುಸರಿಸಬೇಕಲ್ವೇ? ಖಂಡಿತಾಕ. ಬಾಬಾಬವರ ಹೆಜ್ಜೆಗಳ ಮೇಲೆ ಹೆಜ್ಜೆ ಇಡುವುದೇ ನಿಜವಾದ ಸ್ಮೃತಿ ದಿನ ಆಚರಣೆ. ಆ 18 ದಿವ್ಯ ಹೆಜ್ಜೆಗಳನ್ನು ಒಂದೊಂದಾಗಿ ಓದುತ್ತಾ ಹೋಗುವುದಕ್ಕಿಂತ ಅವುಗಳಲ್ಲಿ ಅಡಗಿರುವ ಕೆಲವು ವಿಶೇಷವಾದ ಆಳವಾದ ಅಂಶಗಳನ್ನು ಮಂಥನ ಮಾಡೋಣವೇ? ಖಂಡಿತ. ಅದ್ಭುತವಾದ ಯೋಚನೆ. ಉದಾಹರಣೆಗೆ 7ನೇ ಹೆಜ್ಜೆಯನ್ನು ನೋಡಿ. ನಾನು ಎಂಬ ಭಾವದ ಸಂಪೂರ್ಣ ತ್ಯಾಗ ಮಾಡಿದ್ದರು. ಇದು ಕೇಳಲು ಎಷ್ಟು ಸರಳವಾಗಿದೆ, ಆದ್ರೆ ಆಚರಣೆಯಲ್ಲಿ ಎಷ್ಟು ಕಠಿಣ. ಒಬ್ರು ನಾಯಕನಾಡಿ ಒಂದು ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಾಗ ನಾನು ಎಂಬುದನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವುದು ಹೇಗೆ ಸಾಧ್ಯ? ಇದೊಂದು ಅದ್ಭುತವಾದ ವಿರೋಧಾಭಾಸ ಅಲ್ವೇ? ಇದನ್ನೇ ನಾವು 4ನೇ ಹೆಜ್ಜೆಯೊಂದಿಗೆ ಜೋಡಿಸಿ ನೋಡಬೇಕು. 4ನೇ ಹೆಜ್ಜೆ: ಸ್ವಯಂ ಪರಿಶ್ರಮಪಟ್ಟು ತೋರಿಸುತ್ತಿದ್ದರು. ಹೌದು. ಅಂದ್ರೆ ಅವರು ಕರ್ಮವನ್ನು ಬಿಟ್ಟಿಲ್ಲ. ಅವರು ಜಗತ್ತಿನ ಮುಂದೆ ಒಂದು ಉದಾಹರಣೆಯಾಗಿ ನಿಂತರು. ಆದರೆ ಆ ಕರ್ಮದ ಕರ್ತೃ ನಾನು ಎಂಬ ಅಹಂಕಾರವನ್ನು ಬಿಟ್ರು. ಮಾಡುವವನು ನಾನು, ಆದರೆ ಮಾಡಿಸುತ್ತಿರುವವನು ಪರಮಾತ್ಮ ಎಂಬ ಭಾವದಲ್ಲಿ ಸ್ಥಿತರಾಗಿದ್ದರು. ಕರೆಕ್ಟ್. ಅವರ ಕರ್ಮಗಳು ಸ್ವಾರ್ಥಕ್ಕಾಗಿ ಅಲ್ಲ, ಬದಲಿಗೆ ವಿಶ್ವ ಕಲ್ಯಾಣಕ್ಕಾಗಿ ಇದ್ವು. ನಾನು ಎಂಬ ಭಾವವನ್ನು ತ್ಯಾಗ ಮಾಡುವುದೆಂದರೆ ಜವಾಬ್ದಾರಿಯಿಂದ ಓಡಿ ಹೋಗುವುದಲ್ಲ, ಬದಲಿಗೆ ಆ ಜವಾಬ್ದಾರಿಯ ಫಲದ ಮೇಲಿನ ಅಧಿಕಾರವನ್ನು ತ್ಯಾಗ ಮಾಡುವುದು. ಬಹಳ ಸುಂದರವಾದ ವಿಶ್ಲೇಷಣೆ. ಇನ್ನೊಂದು ಅಂಶ ನನಗೆ ಬಹಳ ವಿಶೇಷ ಎನಿಸಿತು. 11ನೇ ಹೆಜ್ಜೆ: ಸಾಗರ ಸಮಾನ ಗಂಭೀರವಾಗಿದ್ರು. ಹೌದು. ಅದೇ ಸಮಯದಲ್ಲಿ 10ನೇ ಹೆಜ್ಜೆ ಹೇಳುತ್ತದೆ, ಸದಾ ನಿರಂತರ ಬೇಹದ್ದಿನ ಖುಷಿಯಲ್ಲಿರುತ್ತಿದ್ದರು. ಗಾಂಭೀರ್ಯ ಮತ್ತು ಖುಷಿ ಇವೆರಡೂ ಒಂದೇ ವ್ಯಕ್ತಿಯಲ್ಲಿ ಒಂದೇ ಸಮಯದಲ್ಲಿರೋದು ಹೇಗೆ? ಸಾಮಾನ್ಯವಾಗಿ ಗಂಭೀರವಾಗಿರುವವರು ಹೆಚ್ಚು ನಗುವುದಿಲ್ಲ. ಖುಷಿಯಾಗಿರುವವರಲ್ಲಿ ಆಳವಾದ ಗಾಂಭೀರ್ಯ ಕಡಿಮೆ ಇರುತ್ತೆ. ಹೌದು. ಇದೇ ಬಾಬಾರವರ ಜೀವನದ ಅದ್ಭುತ ಸಂತುಲನ. ಅದೇ 17ನೇ ಹೆಜ್ಜೆ: ಸಾಗರದಂತೆ ಗಂಭೀರ ಎಂದರೆ ಜ್ಞಾನದ ಆಳ, ಸ್ಥಿರತೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಅಲುಗಾಡದ ನಿಶ್ಚಲತೆ. ಸಾಗರದ ಮೇಲೆ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ಅದರ ಆಳದಲ್ಲಿ ಶಾಂತಿ ಇರುತ್ತಲ್ಲ, ಹಾಗೆ. ಖಂಡಿತ. ಬಾಬಾರವರ ಜೀವನದಲ್ಲಿ ಎಷ್ಟೇ ದೊಡ್ಡ ಪರೀಕ್ಷೆಗಳು ಬಂದರೂ ಅವರ ಆಂತರಿಕ ಸ್ಥಿತಿ ಅಚಲವಾಗಿತ್ತು. ಆ ಗಾಂಭೀರ್ಯದಿಂದಲೇ ಅವರಿಗೆ ನಿರಂತರ ಖುಷಿಯಲ್ಲಿರಲು ಸಾಧ್ಯವಾಯಿತು. ಅಂದ್ರೆ ಅವರ ಖುಷಿ ಬಾಹ್ಯ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿರಲಿಲ್ಲ. ಇರ್ಲೇ ಇಲ್ಲ.
ಅದು ಅವರ ಆಂತರಿಕ ಸ್ಥಿತಿಯಿಂದ ಪರಮಾತ್ಮನ ಜೊತೆಗಿನ ಸಂಬಂಧದಿಂದ ಹುಟ್ಟುತ್ತಿತ್ತು. ಹೌದು, ಮತ್ತು ಅಂತಿಮವಾಗಿ 18ನೇ ಹೆಜ್ಜೆ ಆತ್ಮಿಕ ದೃಷ್ಟಿಯನ್ನು ಹೊಂದಿದ್ದರು ಮತ್ತು ಸರ್ವರ ಶುಭಚಿಂತಕರಾಗಿದ್ದರು. ಇದು ಅವರ ಎಲ್ಲಾ ಗುಣಗಳಿಗೂ ಅಡಿಪಾಯದಂತಿತ್ತು. ಹೌದು, ಪ್ರತಿಯೊಬ್ಬರಲ್ಲೂ ಅವರ ಶರೀರ, ಧರ್ಮ, ಜಾತಿ ಅಥವಾ ತಪ್ಪುಗಳನ್ನು ನೋಡದೆ ಅವರ ಮೂಲ ಸ್ವರೂಪವಾದ ಪವಿತ್ರ ಆತ್ಮವನ್ನು ನೋಡುತ್ತಿದ್ದರು. ಈ ಒಂದೇ ಒಂದು ದೃಷ್ಟಿಕೋನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಎಲ್ಲಾ ಸಂಬಂಧಗಳೂ ಸುಂದರವಾಗುತ್ತವೆ. ಖಂಡಿತ. ಈ 18 ಹೆಜ್ಜೆಗಳು ಕೇವಲ ಓದಿ ಬಿಡುವುದಕ್ಕಲ್ಲ, ಇವು ನಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸಬೇಕಾದ ಮಾರ್ಗದರ್ಶಿ ಸೂತ್ರಗಳು. ಬಾಬಾರವರನ್ನು ನೆನಪು ಮಾಡುವುದೆಂದರೆ ಅವರ ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವುದು. ಹೌದು. ಅಣ್ಣಂದಿರೇ, ಅಕ್ಕಂದಿರೇ, ಪಾಂಡವ ಭವನದ ಈ ಪವಿತ್ರ ಲಾನ್ಮಿಂದ ಬ್ರಹ್ಮಬಾಬಾರವರ ಸ್ಮೃತಿಯಲ್ಲಿ ಮಗ್ನರಾಗುತ್ತಾ ಈ 18 ಹೆಜ್ಜೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ದೃಢಸಂಕಲ್ಪ ಮಾಡೋಣ. 18ನೇ ಜನವರಿ 2026ರ ಈ ವಿಶೇಷ ದಿನದಂದು ಎಲ್ಲರಿಗೂ ಬಾಬ್ದಾದಾರವರ ನೆನಪು ಮತ್ತು ಪ್ರೀತಿ. ಒಳ್ಳೆದು. ಓಂ ಶಾಂತಿ. ನಾನು ಶ್ವೇತ ವಸ್ತ್ರಧಾರಿ, ಶ್ವೇತ ಲೈಟ್ಧಾರಿ, ಅವ್ಯಕ್ತ ಫರಿಷ್ತಾ ಆಗಿದ್ದೇನೆ.